ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಪಿತಾ ಮೋಹನ್. ನಾನಿವತ್ತು ಚಿಲ್ಲಿ ಚಿಕನ್ ಯಾವ ಥರ ಮಾಡೋದಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಬನ್ನಿ, ಈ ಥರ ಚಿಲ್ಲಿ ಚಿಕನ್ ಮಾಡಿದರೆ ಉಂಟಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವೂ ಮಾಡಿ ನೋಡಿ. ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಯಿತಾ? ಚಿಕನ್ ಚಿಲ್ಲಿ ಮಾಡಲು ಏನೆಲ್ಲ ಬೇಕಂತ ಒಂದ್ಸಲ ನೋಡೋಣ ಬನ್ನಿ. ಚಿಲ್ಲಿ ಚಿಕನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೊರಿಯಂಡರ್ ಸೀಡ್ಸ್, ಕ್ಯುಮಿನ್ ಸೀಡ್ಸ್, ಫೆನುಗ್ರಿಕ್ ಸೀಡ್ಸ್, ಬಡಿಸೊಪ್ಪು, ಚಕ್ಕೆ, ಕ್ಲೌಸ್, ಕ್ಯಾಶ್ಯೂನಟ್, ಎಳ್ಳು, ಪೆಪ್ಪರ್. ನಾನು ಹೇಳಿದಷ್ಟು ಪ್ರಮಾಣದಲ್ಲಿ ಹಾಕಿಕೊಳ್ಳಿ. ಆದಮೇಲೆ ಅದನ್ನು ಚೆನ್ನಾಗಿ ಹುರಿಯಿರಿ. ನಾನು ಚಿಲ್ಲಿ ಮೊದಲೇ ಇಟ್ಕೊಂಡಿದ್ದೇನೆ. ಪೆಪ್ಪರ್ ಟೈಪ್ ಚಿಲ್ಲಿ ಒಂದು 8 ಹಾಕ್ಕೊಂಡಿದ್ದೇನೆ. ಆದಮೇಲೆ ಬ್ಯಾಡಗಿ ಮೆಣಸು ಒಂದು 4 ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದು ಇಟ್ಕೊಳ್ಳಿ, ಆಯಿತಾ? ಹುರಿಯುವಾಗ ಸ್ವಲ್ಪ ಕರಿಪತ್ತ ಲೀವ್ಸನ್ನು ಹಾಕ್ಕೊಳ್ಳಿ. ಆದಮೇಲೆ 6 ಇದು ಹಾಕ್ಕೊಳ್ಳಿ ಅಂತ ಗಾರ್ಲಿಕ್. ಆದಮೇಲೆ ಅರಿಶಿಣ ಹಾಕ್ಕೊಳ್ಳಿ. ಗಾರ್ಲಿಕ್ ಒಂದು 6 ಇಲ್ಲದೆ 5 ಹಾಕ್ಕೊಳ್ಳಿ, ಆಯಿತಾ? ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರಿದು ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಾನು ಚಿಲ್ಲಿಯನ್ನು ಮೊದಲೇ ಹುರಿದಿಟ್ಕೊಂಡಿದ್ದೇನೆ. ಪೆಪ್ಪರ್ ಟೈಪ್ ಚಿಲ್ಲಿ ಯೂಸ್ ಮಾಡಿದ್ದೇನೆ. ಆದಮೇಲೆ ಒಂದು ತುಂಡು ಶುಂಠಿ ಹಾಕ್ಕೊಳ್ಳಿ, ಆಯಿತಾ? ಆದಮೇಲೆ ಒಂದು ಪಾತ್ರೆಗೆ ನಾನು ಮಣ್ಣಿನ ಬಿಸಲೆ ಯೂಸ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಪಾತ್ರೆಗೆ ಏನು ಮಾಡ್ಕೊಳ್ಳಿ, ಒಂದು 6 ಇಲ್ಲದ್ರೆ 7 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಆದಮೇಲೆ ಕರಿಪತ್ತ ಲೀವ್ಸ್ ಹಾಕಿ, ಆದಮೇಲೆ ಇದಾಕಿ, ಅದೆಂತ ಏನು ಹೇಳೋದು, ಅದು ಎಲೆ ಬರ್ತದಲ್ಲ ಅದು ಹಾಕಿ, ಆಯಿತಾ? ಅದು ಆದಮೇಲೆ ಆನಿಯನ್ ಹಾಕಿ, ಆಯಿತಾ? ಆನಿಯನ್ ಹಾಕಿ, ಆನಿಯನ್ ಸ್ವಲ್ಪ ಬ್ರೌನ್ ಆದ ನಂತರ ಬ್ರೌನ್ ಆಗಲಿಕ್ಕೆ ಬಿಡಿ, ಸ್ವಲ್ಪ ಬ್ರೌನ್ ಆಗಲಿ. ಆದಮೇಲೆ ದೊಡ್ಡ ಲೆಮನ್ ಆದರೆ ಒಂದು ಅರ್ಧ ಲೆಮನ್ ಹಾಕಲಿಕ್ಕೆ, ಆಯಿತಾ? ಆದಮೇಲೆ ಇದು ಚಿಕನ್ ಹಾಕ್ಕೊಳ್ಳಿ. ಮೊದಲು ಲೆಮನ್ ಹಾಕ್ಕೊಳ್ಬೇಡಿ, ಮೊದಲಿಗೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಒಳ್ಳೆ ಮಾಡಿ ತೊಳೆದು ಹಾಕ್ಕೊಳ್ಳಿ. ಆದಮೇಲೆ ದೊಡ್ಡ ಲೆಮನ್ ಆದರೆ ಒಂದು ಅರ್ಧ ಲೆಮನ್ ಹಾಕ್ಕೊಳ್ಳಿ. ಸಣ್ಣ ಲೆಮನ್ ಆದರೆ ಇಡೀ ಲೆಮನ್ ಹಾಕ್ಕೊಳ್ಳಿ, ಆಯಿತಾ? ಅದರ ಜ್ಯೂಸ್ ಹಾಕ್ಕೊಳ್ಳಿ. ಆದಮೇಲೆ ಇದು ಏನು ಹೇಳೋದು, ಕೊರಿಯಂಡರ್ ಲೀವ್ಸ್, ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ? ಬೇಯುವಾಗ. ಆದಮೇಲೆ ಲಾಸ್ಟಿಗೆ ಚಿಕನ್ ಎಲ್ಲ ಆದಮೇಲೆ ಸ್ವಲ್ಪ ಹಾಕ್ಕೊಳ್ಬೇಕು, ಆಯಿತಾ? ಕೊರಿಯಂಡರ್ ಲೀವ್ಸ್. ಆದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಆದಮೇಲೆ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ, ಆಯಿತಾ? ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ. ಈ ಥರ ಮಾಡಿ ನೋಡಿ ವ್ಯೂವರ್ಸ್. ಹೇಗೆ ಆಯ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆಯಿತಾ? ಆದಮೇಲೆ ಒಂದು 8 ಸಾಕು. 8 ಇದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ಆಯಿತಾ? ಕಟ್ ಮಾಡಿ. ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಒಂದು ನೀವು 8 ಈ ಥರ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಉಂಟಲ್ಲ, ಅದೊಂಥರ ಗ್ರೀನ್ ಚಿಲ್ಲಿದು ಟೇಸ್ಟ್ ಡಿಫ್ರೆಂಟ್ ಆಗ್ತದೆ, ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಅದು ಅಲ್ಲದೆ ನಾವು ಇದನ್ನು ಕ್ಯಾಶ್ಯೂನಟ್ ಮತ್ತು ಇದು ಹಾಕ್ತೇವಲ್ಲ, ಅದನ್ನು ಒಳ್ಳೆ ಟೇಸ್ಟ್ ಕೊಡ್ತದೆ. ಒಂದು ನೀವು ಮಿಕ್ಸಿಗೆ ಇದು ಪೌಡರನ್ನು ಉಂಟಲ್ಲ, ಮಿಕ್ಸಿಗೆ ಹಾಕಿ ಸಹ ಪೌಡರ್ ಮಾಡ್ಬೋದು. ಇಲ್ಲಾಂದರೆ ನೀವು ಅದನ್ನು ಪೇಸ್ಟ್ ಸಹ ಮಾಡಿ ಹಾಕ್ಬೋದು, ಆಯಿತಾ? ಪೌಡರ್ ಮಾಡಿ ಹಾಕ್ಬೋದು, ಪೇಸ್ಟ್ ಮಾಡಿ ಹಾಕ್ಬೋದು. ಹಾಗೆ ಬೇಯಲಿಕ್ಕೆ ಬಿಡಿ, ಚಿಕನನ್ನು ಬೇಯಲಿಕ್ಕೆ ಬಿಡಿ, ಆಯಿತಾ? ಅಷ್ಟು ಹಾಕಿದ ಮೇಲೆ ಸ್ವಲ್ಪ ಬೇಯಲಿಕ್ಕಿದೆ. ಸ್ವಲ್ಪ ಇದು ಬೆಂದ ನಂತರ ನೀವು ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ದೀರಲ್ಲ ಅದನ್ನು ಹಾಕಿ, ಇದು ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡಿ ಚಿಕನಿಗೆ. ಸಾಲ್ಟ್ ನೋಡಿ, ಚಿಕನ್ 1 kg ಇದ್ದರೆ ಅದಕ್ಕೆ ಎಷ್ಟು ಹಾಕಬೇಕು, ಆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಆಯಿತಾ? ಇದು ನಾನು 1 kg ಚಿಕನಿಗೆ ಮಾಡ್ತಿದ್ದೇನೆ. 1 kgಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಒಂದು 8 ಪೆಪ್ಪರ್ ಟೈಪ್ ಚಿಲ್ಲಿ, ಆದಮೇಲೆ ಒಂದು 4-5 ಬ್ಯಾಡಗಿ ಮೆಣಸು ಇಲ್ಲದಿದ್ದರೆ ಯಾವುದಾದ್ರೂ ಅಷ್ಟು ಖಾರ ಬರುವುದಿಲ್ಲಲ್ಲ ಅಂಥ ಮೆಣಸನ್ನು ತಗೊಳ್ಳಿ.
ಯಾಕಂತ ಹೇಳಿದರೆ ಪೆಪ್ಪರ್ ಟೈಪ್ ಚಿಲ್ಲಿ ತುಂಬ ಖಾರ ಇರ್ತದೆ. ಆದ್ದರಿಂದ ಅದು ಪೆಪ್ಪರ್ ಟೈಪ್ ಚಿಲ್ಲಿ ಖಾರ ಇರೋದ್ರಿಂದ ಅದು ನೀವು 8 ಯೂಸ್ ಮಾಡಿದರೆ ಮತ್ತೆ ಉಳಿದದ್ದು ಸ್ವಲ್ಪ ಖಾರದ್ದು ಯೂಸ್ ಮಾಡಿ. ಚಿಲ್ಲಿ ತುಂಬ ಬೇಕು, ಯಾಕಂತ ಹೇಳಿದರೆ ಇಲ್ಲದಿದ್ದರೆ ನಾವು ಅದು ಇದಾಗ್ತೇವಲ್ಲ, ಕೋರಿಯಂಡರ್ ಅದೆಲ್ಲ ಅದರದ್ದೇ ಟೇಸ್ಟ್ ಬರ್ತದೆ, ಚಿಲ್ಲಿದು ಟೇಸ್ಟ್ ಬರಲ್ಲ. ಅದಕ್ಕೆ ಚಿಲ್ಲಿ ನಾವು ಹಾಕಲೇಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಖಾರ ಇದ್ದದ್ದು ಒಂದು 4-5 ಹೀಗೆ ಹಾಕಿ, ಬ್ಯಾಡಗಿ ಮೆಣಸು ಇಲ್ಲದ್ರೆ ಬೇರೆ ಯಾವುದಾದ್ರು ಪೆಪ್ಪರ್ ಟೈಪ್ ಚಿಲ್ಲಿ ಹಾಕಿ. ಪೆಪ್ಪರ್ ಟೈಪ್ ಚಿಲ್ಲಿಯಲ್ಲಿ ಉಂಟಲ್ಲ, ಚಿಕನ್ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆಂದ ಒಳ್ಳೆ ಬರ್ತದೆ, ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ನಾವು ಖಾಲಿ ಬ್ಯಾಡಗಿ ಮೆಣಸಲ್ಲಿ ಚಿಲ್ಲಿ ಚಿಕನ್ ಮಾಡಿರುಂಟಲ್ಲ ಅಷ್ಟು ಟೇಸ್ಟ್ ಬರಲ್ಲ. ಇದು ಪೆಪ್ಪರ್ ಟೈಪ್ ಚಿಲ್ಲಿ ಹಾಕಿದರೆ ಅದೊಂದು ಟೇಸ್ಟೇ ಬೇರೆ ಇರ್ತದೆ. ನೀವು ಒಂದ್ಸಲ ಮಾಡಿ ನೋಡಿ. ಈಗ ಬೆಂದಿದೆ, ಚಿಲ್ಲಿ ಚಿಕನ್ ಆಗಿದೆ ನೋಡಿ. ಚಿಲ್ಲಿ ಚಿಕನ್ ಆಗಿದೆ, ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಹೇಗೆ ಆಗಿದೆ ಅಂತ ತಿಂದು ಹೇಳಿ ಆಯಿತಾ. ನನ್ನ ಮಗಳು ತಿನ್ನಲಿಕ್ಕೆ ರೆಡಿಯಾಗಿ ನಿಂತಿದ್ದಾಳೆ. ನೀವು ತಿಂದು ನೋಡಿ ಟೇಸ್ಟ್ ಮಾಡಿ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ನೀವು ಮಾಡಿದ್ದು ಚಿಲ್ಲಿ ಚಿಕನ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಮಾಡಿದ್ದು ಹೇಗೆ ಆಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಅದೇ ರೀತಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ತುಂಬ ಶೇರ್ ಮಾಡಿ ಆಯಿತಾ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ವಾಚ್ ಮಾಡಿದ್ದಕ್ಕೆ.